ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ 62 ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಿತಿ ಮೀರಿದೆ. ಕಿರಾಣಿ ಅಂಗಡಿ, ಪಾನ್ ಶಾಪ್ ಹಾಗೂ ಡಾಬಾಗಳಲ್ಲಿ ರಾಜಾರೋಷವಾಗಿ ಮದ್ಯ ಮಾರುತ್ತಿರುವುದರಿಂದ ಹಳ್ಳಿಗಳ ನೂರಾರು ಕುಟುಂಬಗಳು ಬೀದಿ ಪಾಲಾಗಿವೆ. ಯುವಕರು ಕುಡಿತದ ದಾಸರಾಗಿ ಮನೆಯ ಒಡವೆ, ಮದುವೆಗೆ ಇಟ್ಟ ಹಣವನ್ನೆಲ್ಲ ಮದ್ಯಕ್ಕೆ ಸುರಿಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅಮಲಿನಲ್ಲಿ ಬಂದು ಹೆಂಡತಿ ಮಕ್ಕಳ ಮೇಲೆಯೂ ಹಲ್ಲೆ ನಡೆಸುತ್ತಿದ್ದಾರೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಅಪ್ರಾಪ್ತ ಮಕ್ಕಳಿಂದಲೇ ಮದ್ಯ ಖರೀದಿಸಿ ಕುಡಿಯುವ ತಂದೆಯಂದಿರು ಮಕ್ಕಳ ಶೋಷಣೆ ಮಾಡುತ್ತಿದ್ದು ಮಕ್ಕಳ ಭವಿಷ್ಯವೇ ಕತ್ತಲಾಗುತ್ತಿದೆ. ಈ ಅಕ್ರಮ ದಂಧೆಗೆ ತಕ್ಷಣ ಸಂಪೂರ್ಣ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿ ಅಂಬೇಡ್ಕರ್ ಸೇವಾ ಸಮಿತಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಸಮಿತಿಯ ಸಂಸ್ಥಾಪಕರಾದ ಡಾಕ್ಟರ್ ಕೆಎಂ ಸಂದೇಶ್ ಹಾಗೂ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಆಂದೋಲನ ನೇತೃತ್ವದಲ್ಲಿ ಪದಾಧಿಕಾರಿಗಳು ಪ್ರತಿಭಟಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಹಂತೇಶ್ ಬಿರಾದಾರ್. ಜಸ್ಟ್ ನೋಡ್ರಿ ಹಿಡ್ತಾನ ಒಂದು ತಾಸು 2 ತಾಸು ನಿಂತು ಬಿಸಿಲಾಗ ಒದ್ದಾಡಿವ್ರಿ. ಸ್ಟೈಲ್ ಮೇಲೆ ಬಂದಕ್ಕೆ ಅದು ಎಲಗೊಡ್ದವ ಅಂತೀರಿ. ಹ್ಞೂ ರೀ. ಸ್ಟೇಷನ್ ಸರ್, ಅದು ನಾಗರಹಳ್ಳಿದು ಅದು ಮಾಲ ವೈನ್ ಶಾಪ ಅದು ಅದಕ್ಕೆ ನೀವೇನು ಮಾಡ್ತೀರಿ? ಏನಿದ್ದು ನಾ ಮಾಡಿಕೊಡ್ತೀನಿ, ಕೇಸ್ ಮಾಡ್ತೀನಿ. ಈಗ ನಿಮ್ಗೆ ಆಲ್ರೆಡಿ ಇಬ್ರು ಪಂಚರ್ ತೋತೀನಿ. ನಿಮಗೆ ಇಬ್ರು ಪಂಚರ್ ಆದ್ರಪ್ಪ ಅಂತ ನೀವೇನು ಪಂಚ್ ವಿಟ್ನೆಸ್ ಹೇಳ್ತೀರಿ ಅದ್ರ ಮೇಲೆ ಫೈನಲ್ ಆಗ್ತದೆ. ತಿಳಿ ಕಟ್ಸ್ಕೊಬೇಡ್ರಿ. ನಾವು ಇಲ್ಲೇ ತೋರಿ, ನಾವು ಜೌರಿ ಪೋರಿ ಬರೋರಲ್ಲ. ಎಲ್ಲಿಗೆ? ಜೌರಿಗೆ ಏನು ಸೈ ಜಾಗದ ಮೇಲೆ ಆಮೇಲೆ ಕೋರ್ಟಿಗೆ ಬರ್ತಿಲ್ಲ. ಕೋರ್ಟಿಗೆ ಬರ್ತೀನಿ ರೀ. ಕೋರ್ಟಿಗೆ ಮತ್ತು ಇದ್ರ ಸಂಬಂಧ ಬಿಸಿಲಾಗ ಹೋರಾಟ ಮಾಡತ್ತೀವಿ. ಕೋರ್ಟಿಗೆ ಬರಲ್ಲ ಏನು ಮಾಡ್ತೀವಿ? ಅಲ್ಲೇ ನಿಮ್ಗೆ ಫೋಟೋ ಗಾಡಿ ಸ್ವಲ್ಪ ಸೈಡ್ ಯಾರಪ್ಪ, ಎಲ್ಲರೂ ಸೈಡ್ ರೀ. ಹಾಂ ಬಡ ಸರಿ ಪರಮಾನಂದ್ ಬಿಡ್ರಿ. ಪರಮಾನಂದ್ ಹೋದ, ನಾವು ಇವೆಲ್ಲ ಅವರು ತುಂಬಿಸಿದ್ರೆ ಹೆಂಗೆ ಬಂದು ಹಿಂಗೆ ಸಿಕ್ಕದ್ರಿ? ಇಲ್ಲಿ ಸಿಕ್ಕನ? ಹಾಂ, ಇಲ್ಲೇ ಸಿಕ್ಕ. ಸರ್ ಸರ್ ಏ ಜಿ ಪಿ ಎಫ್ ಫೋಟೋ ತೆಗಿ. ಮಾಂತೇಶ ಜಿ ಪಿ ಎಫ್ ಮಹೇಶ, ಇದು ಗೌಡ ಸಿದ್ದನಗೌಡ್ರ ಪಂಚರಾತಿಲ್ಲ ಸೋಮ ಸಾಕ್ಷಿ. ನಾ ಆತೀನಿ, ನಾ ಸಹಿ ಮಾಡ್ತೀನಿ. ಇದು 2ನೇ ಕೇಸ್ ನಮಗೆ. ವರ್ಷಿಗಿನ ಎಷ್ಟು ವರ್ಷ ಬರ್ತದೆ ನೋಡಮ್ಮ. ಅದನ್ನು ಹಾಕಿರಿ, ಇನ್ನೂ ಬರ್ಲಾಗ್ಯದಲ್ರಿ. ಅಮೃತಪ್ಪ ರೀ, ಅಮೃತ್ ಬೇಡ್ರಿ. ಅಮೃತ ಆಂದೋಲ. ಯಾರು ಅಕ್ರಮವಾಗಿ ಯಾರು ಮಾಡ್ತಾರೋ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾವು ಅವ್ರು ಕೂಡ ನಾವು ಅವ್ರ ಜೊತೆಗೆ ಅವ್ರ ಕೂಡ ಕಿಕ್ಕಿ ಮಾಡ್ಬೇಕಂತಂದ್ರೆ ಪೊಲೀಸ್ ಇಲಾಖೆದವರಿಗೂ ಮನೆ ಮಾಡ್ಕೊಳ್ಳಿ ಅವ್ರ ಬಂದು ಏನು ಸಿಕ್ಕಿಲ್ಲ ಅಂತಾರೆ. ಅವರ ಆಲ್ರೆಡಿ ಈಗ ಎಲ್ಲರೂ ಪರಿಸ್ಥಿತಿಗೆ ಆಲ್ರೆಡಿ ಆಲ್ರೆಡಿ ನಾವು ಹೆಸರು ಲಿಸ್ಟ್ ಕೊಟ್ಟಿದ್ದೀವಿ. ನೀವು ಯಾವುದೂ ಕೆಲಸ ಮಾಡಿಲ್ಲ. ನೀವೇನು ಮಾಡಿರಿ? ಯಾರಿಗೆ ಒಬ್ಬರಿಗೆ ಅರೆಸ್ಟ್ ಮಾಡಿದ್ರಿ, ಒಬ್ಬರ ಮೇಲೆ ಕೇಸ್ ಮಾಡಿದ್ರಿ? ಏನು ಮಾಡಿಲ್ಲ. 62 ಹಳ್ಳಿಗಳಲ್ಲಿ ಅದೇ ಪ್ರಕಾರ ಮಾರಾಟ ಮಾಡ್ತಾ ಇದ್ದಾರೆ. ನೀವೇನು ಮಾಡಿದ್ರಿ? ನೀವು ಸುಮ್ಮನೆ ನೀವು ಈ ಥರ ಯಾಕೆ ಮಾಡ್ಬೇಕೆ? ನೀವು ಸ್ವಲ್ಪ ಪೇಮೆಂಟ್ ತೊಗೊಳ್ತೀರ ಅಂತ ನಮ್ಗೆ ಅರ್ಥ ಆಗ್ಯಾರ. ಸ್ವಲ್ಪ ಪೇಮೆಂಟ್ ತೊಗೊಳ್ತೀರಿ. ಅದು ನೀವು ಏನು ಮಾಡ್ತೀರ ಏನು ಗೊತ್ತಿಲ್ಲ. 62 ಹಳ್ಳಿಗಳಲ್ಲಿ ಆಲ್ರೆಡಿ ಸಟ್ಟಾಕಿ ಏನಾದ್ರು ಹೆಂಗೆ ಯಥಾ ಪ್ರಕಾರ ಮಾಡ್ತಾ ಇದ್ದಾರೆ. ನೀವು ಯಾರಿಗೂ ನೀವು ವೈನ್ ಶಾಪ್ದವರಿಗೂ ಏನು ನೀವು ಅದಕ್ಕೆ ಕರೆದು ಹೇಳಿಲ್ಲ. ನೀವು ಯಾರಿಗೂ ಏನು ನೀವು ಕೆಲಸನೇ ಮಾಡಿಲ್ಲ. ಅದು ಆಯುಕ್ತರಿಗೆ ನಾವು ಕಾಂಪ್ಲೇಂಟ್ ಮಾಡಬೇಕು. ಕೇಸ್ ಒಂದು ಅರ್ಜಿ ಕೊಟ್ಟಾಗ ಅವರು ನಾವು ಅಟ್ಟಾಚಾರಕ್ಕಾಗಿ ಬಂಧಿಸಿದ್ರೆ ಅನ್ನೋದು ಯಾವುದೋ ಒಂದು ಬಂದು ಎಲ್ಲಿ ಏನು ಸಿಕ್ಕಿಲ್ಲ ಅಂತಂದ್ರೆ ಮನಸ್ಸು ಮಾಡೋ ಒಂದೊಂದು ಅಂಡೆ ಒಂದೊಂದು ಲೋಡ್ ಸಿಗ್ತಾವ. ನೀವು ಮನಸ್ಸು ಮಾಡೋ ಒಂದೊಂದು ಲೋಡ್ ಸಿಗ್ತಾವ. ಅವ್ರು ನಿಮ್ಗೆ ಕಳಿಸ್ತಾರ. ಅವ್ರು ನಿಮ್ಗೆಲ್ಲ